ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸಲ್ಲಿ ನಾವು ಪವರ್ ಸೆಟ್ ಮತ್ತು ಸಬ್ಸೆಟ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಈ ಒಂದು ಕ್ಲಾಸಲ್ಲಿ ವೆನ್ ಡಯಾಗ್ರಾಮ್ಸ್ ಆ್ಯಂಡ್ ಆಪ್ರೇಷನ್ಸ್ ಆನ್ ದಿ ಸೆಟ್ಸ್, ಸೊ ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಮಗೆ 10ನೇ ಕ್ಲಾಸಲ್ಲಿ ಕಲ್ತಿರ್ತೀರ ಇದನ್ನು. ಆ್ಯಕ್ಚುಲಿಯಾಗಿ ಯೂನಿವರ್ಸಲ್ ಸೆಟ್ ಅಂದರೆ ಏನು ಅಂತ. ಯೂನಿವರ್ಸಲ್ ಸೆಟ್ is a basic set in a particular context whose elements and subsets are relevant to that particular context. ನಿಮಗೆ ಯೂನಿವರ್ಸಲ್ ಸೆಟ್ ಅರ್ಥ ಗೊತ್ತಾಗಬೇಕು ಅಂದರೆ ಒಂದು ಉದಾಹರಣೆ ನೋಡೋಣ. ಸೆಟ್ ಆಫ್ ಆಲ್ ಓವಲ್ಸ್, ಅದನ್ನು ಸೆಟ್ ಅಂತ ಇಟ್ಕೊಂಡ್ರೆ ಅದಕ್ಕೆ ಯೂನಿವರ್ಸಲ್ ಸೆಟ್ ಯಾವುದು ಅಂದರೆ ಆಲ್ಫಾಬೆಟ್ಸ್. ಅಂದರೆ ನಾವು ಒಂದು ಸೆಟ್ಟನ್ನು ತಯಾರಿಸೋಕ್ಕೆ ಬೇಕಾಗಿರ್ತಕ್ಕಂಥ ಎಲಿಮೆಂಟ್ಸು ಯಾವುದರಿಂದ ನಾವು ಪಿಕ್ ಮಾಡ್ತೀವೋ ತಗೋತೀವೋ ಆ ಬಿಗ್ಗರ್ ಸೆಟ್ ಏನಿದೆಯೋ ಅದನ್ನು ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಈಗ ಓವಲ್ಸ್ ಅಂತ ಹೇಳಿದ ತಕ್ಷಣ AEIOU ಅಂತ ಬರಿತೀರ ಇಂಗ್ಲೀಷಲ್ಲಿ ಅಲ್ವಾ. ಈ AEIOU ಎಲ್ಲಿಂದ ಬಂದಿರೋದು? ಇಂಗ್ಲೀಷ್ ಆಲ್ಫಾಬೆಟ್ಸಿಂದ ಬಂದಿರೋದು. ಸೊ ಇಂಗ್ಲೀಷ್ ಆಲ್ಫಾಬೆಟ್ಸ್ ಅದನ್ನು ಸೆಟ್ ಅಂತ ಇಟ್ಕೊಂಡ್ರೆ AEIOU ಓವಲ್ಸ್ ಇರೋದು ಅದು ಅದರಿಂದ ಮಾಡಲ್ಪಟ್ಟಿದೆ. ಅಂದರೆ ಇಂಗ್ಲೀಷ್ ಆಲ್ಫಾಬೆಟ್ಸ್ ಇನ್ ಅ ಸೆಟ್, ಅದು ಯೂನಿವರ್ಸಲ್ ಸೆಟ್, ಬಿಗ್ಗರ್ ಸೆಟ್. ಸೊ ನಾವು ಆ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟಲ್ಲಿ, ಆ ಪರ್ಟಿಕ್ಯುಲರ್ ಸಮಯದಲ್ಲಿ ಏನು ನಾವು ಒಂದು ಡಿಫೈನ್ ಮಾಡ್ತೀವೋ ಒಂದು ಸೆಟ್ಟನ್ನು, ಆ ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸು, ಎಲ್ಲ ರೀತಿಯ ಎಲಿಮೆಂಟ್ಸು ಯಾವುದರಿಂದ ಪಿಕ್ ಮಾಡಲ್ಪಟ್ಟಿದೆಯೋ ಅಥವಾ ತೊಗೊಂಡಿದೆಯೋ ಆ ಒಂದು ದೊಡ್ಡ ಸೆಟ್ಟನ್ನು ನಾವು ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಯೂನಿವರ್ಸಲ್ ಸೆಟ್ಟನ್ನು ನಾವು ಯು ಅಂತ ಕರಿತೀವಿ, ಕ್ಯಾಪಿಟಲ್ ಯು. ಸೊ ಯೂನಿವರ್ಸಲ್ ಸೆಟ್ ಈಸ್ ಎ ಸೆಟ್ ಫ್ರಮ್ ವಿಚ್ ವಿ ಪಿಕ್ ದಿ ಎಲಿಮೆಂಟ್ಸ್ ಟು ಫಾರ್ಮ್ ಎ ಸೆಟ್. ಯೂನಿವರ್ಸಲ್ ಸೆಟ್ ಅನ್ನೋದು ಒಂದು ಬಿಗ್ಗರ್ ಸೆಟ್, ದೊಡ್ಡ ಸೆಟ್. ಅದು ಆ ಸೆಟ್ಟಿನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ನ ತಗೊಂಡು ನಾವು ಸೆಟ್ಗಳನ್ನ ತಯಾರಿಸ್ತೀವಿ. ಸೊ ಇದು ನಿಮಗೆ ಗೊತ್ತಿರಬೇಕಾಗಿರೋದು. ನೆಕ್ಸ್ಟ್ ವೆನ್ ಡಯಾಗ್ರಾಮ್ಸ್ ಅಂದರೆ ಏನು ತಿಳ್ಕೊಬೇಕು. ಈಗ ನೀವು ಆಲ್ರೆಡಿ ಗೊತ್ತಿದೆ, ನಾನು ಸಾಮಾನ್ಯವಾಗಿ ಚಿತ್ರದ ಮೂಲಕ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ಥರ ಚಿತ್ರಗಳು ಕೊಟ್ಟಿರ್ತೀನಿ. ಸಾಮಾನ್ಯವಾಗಿ ಹೆಸರೇ ಹೇಳುತ್ತೆ, ಬಿಕಾಸ್ ಆಫ್ ಎ ಮ್ಯಾಥಮೆಟಿಷಿಯನ್ ಕಾಲ್ಡ್ ವೆನ್. ಸೊ ಆ ಒಬ್ಬ ವ್ಯಕ್ತಿಯ ಹೆಸರು ವೆನ್ ಅನ್ನೋದು, ಮ್ಯಾಥಮೆಟಿಷಿಯನ್ ಅವರು, ಅವ್ರ ಹೆಸರಿನ ತಗೊಂಡು ಇಲ್ಲಿ ನಾವು ಅವ್ರಿಗೆ ಗೌರವ ಸೂಚಿಸುತ್ತಾ ಈ ಒಂದು ಹೆಸರು ಕೊಟ್ಟಿದ್ದಾರೆ, ವೆನ್ ಡಯಾಗ್ರಾಮ್ಸ್ ಅಂತ. ವೆನ್ ಡಯಾಗ್ರಾಮ್ಸ್ ಆರ್ ದಿ ಡಯಾಗ್ರಾಮ್ಸ್ ವಿಚ್ ರೆಪ್ರೆಸೆಂಟ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಸೆಟ್ಸ್. ಅಂದರೆ ಒಂದಕ್ಕಿಂತ ಹೆಚ್ಚು ಸೆಟ್ ಇದ್ದಾಗ ಯು ಕ್ಯಾನ್ ಟೇಕ್, ನೀವು ಬೇಕಾದ್ರೆ ಯೂನಿವರ್ಸಲ್ ಸೆಟ್ ತೊಗೊಳ್ಳಿ, ಮತ್ತು ಇನ್ನೊಂದು ಯಾವುದೋ ಒಂದು ಅದರಿಂದ ತಯಾರಿಸ್ತಕ್ಕಂಥ ಒಂದು ಸಿಂಪಲ್ ಸೆಟ್ ಎ ಅಂತ ಇಟ್ಕೊಳ್ಳೋಣ. ಯೂನಿವರ್ಸಲ್ ಸೆಟ್ನ ಯು ಅಂತ ಇಟ್ಕೊಂಡ್ರೆ ಎ ಅನ್ನೋದು ಸಿಂಪಲ್ ಸೆಟ್ ಆಗುತ್ತೆ, ಅದರಿಂದ ಮಾಡಲ್ಪಟ್ಟ ಒಂದು ಸ್ಮಾಲ್ ಸೆಟ್. ಸೊ ಆ ಥರ ಯೂನಿವರ್ಸಲ್ ಸೆಟ್ಗೂ ಆ ಸೆಟ್ಗೆ ಇರ್ತಕ್ಕಂಥ ರಿಲೇಷನ್ಶಿಪ್ ಆಗಿರ್ಬೋದು. ಅಥವಾ ಎರಡು ಸೆಟ್ಟು, ಇಲ್ಲೇ ಉದಾಹರಣೆ ನೋಡೋಣ, ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸು, ಇಂಟೀಜರ್ಸು. ಸೊ ಇದು ಒಂದು ರಿಲೇಷನ್ಶಿಪ್ ಇದೆ ಇಲ್ಲಿ. ಅಂದರೆ ನ್ಯಾಚುರಲ್ ನಂಬರ್ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಇನ್ ಟರ್ನ್ ಈಸ್ ಎ ಸಬ್ಸೆಟ್ ಆಫ್ ಇಂಟೀಜರ್ಸ್. ಏನಂಗಂದರೆ ಇಲ್ಲಿ ಬಿಗ್ಗರ್ ಸೆಟ್ಟು ಝೆಡ್, ಅದರೊಳಗಡೆ ಹೋಲ್ ನಂಬರ್ಸ್ ಇದೆ, ಆ ಹೋಲ್ ನಂಬರ್ಸ್ ಒಳಗಡೆ ನ್ಯಾಚುರಲ್ ನಂಬರ್ಸ್ ಇದೆ. ಸೊ ಈ ರಿಲೇಷನ್ಸ್ ಗೊತ್ತಾಗ್ತದೆ. ಅಂದರೆ ವಿಚ್ ಈಸ್ ಎ ಸ್ಮಾಲರ್ ಸೆಟ್, ವಿಚ್ ಈಸ್ ಎ ಬಿಗ್ಗರ್ ಲಾರ್ಜೆಸ್ಟ್ ಸೆಟ್, ಅಥವಾ ಏನಾದ್ರು ಕಾಮನ್ ಎಲಿಮೆಂಟ್ ಇದೆಯಾ, ಎರಡರಲ್ಲೂ ಇದೆಯಾ ಅಥವಾ ಇಲ್ವೋ, ಆ ಥರ ಒಂದು ರಿಲೇಷನ್ಶಿಪ್ ಗೊತ್ತಾಗ್ಬಿಡುತ್ತೆ. ಆ ಚಿತ್ರ ನೋಡ್ತಾ ಇದ್ದಂಗೆ ನಿಮಗೆ ಹೇಳ್ಬಿಡ್ಬೋದು, ದಿಸ್ ಈಸ್ ಎ ಸಬ್ಸೆಟ್ ಆಫ್ ಎನ್ ಈಸ್ ಎ ಸಬ್ಸೆಟ್ ಆಫ್ ಡಬ್ಲ್ಯೂ, ಡಬ್ಲ್ಯೂ ಇಸ್ ಎ ಸಬ್ಸೆಟ್ ಆಫ್ ಝೆಡ್, ಅಥವಾ ಝೆಡ್ ಇಸ್ ದಿ ಸೂಪರ್ ಸೆಟ್ ಆಫ್ ಡಬ್ಲ್ಯೂ, ಡಬ್ಲ್ಯೂ ಇಸ್ ದಿ ಸೂಪರ್ ಸೆಟ್ ಆಫ್ ಎನ್ ನ್ಯಾಚುರಲ್ ನಂಬರ್ಸ್ ಅಂತ. ಸೊ ಈ ಥರ ರಿಲೇಷನ್ಶಿಪ್ ಹೇಳೋದನ್ನು ಡಯಾಗ್ರಾಮ್ ಮುಖಾಂತರ ಬರೆದ್ರೆ ಅದನ್ನು ವೆನ್ ಡಯಾಗ್ರಾಮ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸು
ಹೇಳಿದ್ದೀನಿ. ಒಂದು ಎಕ್ಸಾಂಪಲ್ ಇಲ್ಲಿ ಹೇಳಿದೆ, ಅದೇ ನ್ಯಾಚುರಲ್ ನಂಬರ್ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಹೋಲ್ ನಂಬರ್ಸ್ ಆ್ಯಂಡ್ ಹೋಲ್ ನಂಬರ್ಸ್ ಈಸ್ ಎ ಸಬ್ಸೆಟ್ ಆಫ್ ಇಂಟೀಜರ್ಸ್. ಈ ಥರ ರಿಲೇಷನ್ಶಿಪ್ ಹೇಳುತ್ತೆ, ಅದನ್ನೇ ವೆನ್ ಡಯಾಗ್ರಾಮ್ಸ್ ಅಂತ ಕರೆಯೋದು, ಈ ಒಂದು ಡಯಾಗ್ರಾಮ್ನ. ಓಕೆ ಫೈನ್. ಆಪರೇಷನ್ಸ್ ಆನ್ ಸೆಟ್ಸ್. ಈಗ ಹೇಗೆ, ಈಗ ನಂಬರ್ ಸಿಸ್ಟಮ್ಸ್ ಬಗ್ಗೆ ನೀವು ತಿಳ್ಕೊಂಡಿರೋದ್ರಿಂದ, ಈಗ ನಂಬರ್ಸ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ಏನು ಮಾಡ್ತೀವಿ, ಆಪ್ರೇಷನ್ಸ್ ಹೇಗೆ ಮಾಡೋದು ಅಂತ ಕಲ್ತ್ಕೋತೀವಿ. ಅಂದರೆ ಬೇಸಿಕ್ ಆಪ್ರೇಷನ್ಸ್ ಲೈಕ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಥವಾ ಸ್ಕ್ವೇರ್ ರೂಟ್ ಹೇಗೆ ತೆಗೆಯೋದು, ಕ್ಯೂಬ್ ರೂಟ್ಸು. ಸೊ ಬೇರೆ ಬೇರೆ ಆಪ್ರೇಷನ್ಸ್ ಇದೆ. ಆ ಒಂದು ಕಾಂಟೆಕ್ಸ್ಟಿಗೆ ಸಂಬಂಧಿಸಿದ ಒಂದು ಸಮಯದಲ್ಲಿ ನಾವು ಅದನ್ನು ಉಪಯೋಗಿಸ್ಕೊತಾ ಹೋಗ್ತೀವಿ. ಈಗ ಮ್ಯಾಟ್ರಿಸಸ್ ತೊಗೊಂಡ್ರೆ ಹೇಗೆ ಆ್ಯಡ್ ಮಾಡ್ತೀವಿ, ಸೆಟ್ಸ್, ಈಗ ಸೆಟ್ಸ್ ಅಂತ ಹೇಳಿದ ತಕ್ಷಣ ಸೆಟ್ಸ್ನ ಹೇಗೆ ಆ್ಯಡ್ ಮಾಡೋಕ್ಕಾಗತ್ತಾ, ಈ ಪ್ರಶ್ನೆಗಳೆಲ್ಲ ಬರುತ್ತಲ್ವ. ಇದನ್ನೇ ನಾವು ಆಪ್ರೇಷನ್ಸ್ ಆನ್ ಸೆಟ್ಸ್ ಅಂತ ಕರೆಯೋದು. ಅಂದರೆ ಸೆಟ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೆಟ್ ಅಂದರೆ ಏನು, ಸಬ್ಸೆಟ್ಸ್ ಅಂದರೆ ಏನು, ಪವರ್ ಸೆಟ್ ಅಂದರೆ ಏನು, ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್ ಎಲ್ಲ ಗೊತ್ತಾಗಿದೆ. ಸೆಟ್ಸ್ ಅದ್ರ ಬಗ್ಗೆ ಎಲ್ಲ ಬೇಸಿಕ್ ಡೆಫಿನೇಷನ್ಸ್ ಎಲ್ಲ ತಿಳ್ಕೊಂಡಿದ್ದೀರಾ. ಈಗ ಸೆಟ್ಸನ್ನ ಇಟ್ಕೊಂಡು ಹೌ ಕ್ಯಾನ್ ಯು ಆಪರೇಟ್, ಈಗ ಅಡಿಷನ್ ಅಂತಲೇ ಕರಿಬೇಕಾ ಇಲ್ಲಿ, ಅಥವಾ ಸಬ್ಟ್ರಾಕ್ಷನ್ ಅಂತ ಕರಿಬೇಕಾ, ಹಾಗಾದ್ರೆ ಹೇಗೆ ಡಿಫೈನ್ ಮಾಡೋದು. ಸೊ ಅವೆಲ್ಲ ಪ್ರಶ್ನೆಗಳು ಬರುತ್ತಲ್ಲ, ಅದನ್ನೇ ನಾವು ಆಪ್ರೇಷನ್ಸ್ ಆನ್ ಸೆಟ್ಸ್ ಅಂತ ಕರೆಯೋದು. ಇದರೊಳಗೆ ಮೊದಲನೇ ಆಪ್ರೇಷನ್ಸ್ ಬಂದು ಯೂನಿಯನ್ ಆಫ್ ಸೆಟ್ಸ್. ಈ ಯೂನಿಯನ್ ಆಫ್ ಸೆಟ್ಸ್ ಅಂದರೆ ದ ಯೂನಿಯನ್ ಆಫ್ ಎನಿ ಟು ಗಿವನ್ ಸೆಟ್ಸ್ ಕ್ಯಾಪಿಟಲ್ ಎ ಆ್ಯಂಡ್ ಕ್ಯಾಪಿಟಲ್ ಬಿ ಈಸ್ ದಿ ಸೆಟ್ ವಿಚ್ ಕನ್ಸಿಸ್ಟ್ಸ್ ಆಫ್ all those elements which are either in A or in B. ಅಂದರೆ ಕ್ಯಾಪಿಟಲ್ ಎ ಅನ್ನೋ ಒಂದು ಸೆಟ್ ಇದೆ, ಕ್ಯಾಪಿಟಲ್ ಬಿ ಅನ್ನುವ ಇನ್ನೊಂದು ಸೆಟ್ ಇದೆ. ಇವೆರಡು ಸೆಟ್ಟಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ನು ಗ್ರೂಪ್ ಮಾಡಿ, ಕಲೆಕ್ಷನ್ ಮಾಡಿ, ಅದನ್ನು ಬರೆದರೆ ನಿಮಗೆ ಬರೆಯೋಕ್ಕೆ ಗೊತ್ತು. ರೋಸ್ಟರ್ ಫಾರ್ಮಲ್ಲಿ ಬೇಕಾದ್ರೆ ಆಗತ್ತೆ, ಅಥವಾ ರೂಲ್ ಮೆಥಡಲ್ಲಿ ಬೇಕಾದ್ರೆ ಬರಿಬೋದು. ಸೊ ಈ ರೀತಿ ಬರೆದಾಗ ಒಂದು ಸೆಟ್ಟನ್ನು ಅದನ್ನು ಯೂನಿಯನ್ ಆಫ್ ಸೆಟ್ಸ್ ಅಂತ ಕರಿತೀವಿ. ಸೊ ಯೂನಿಯನ್ ಅಂದರೆ ಜಸ್ಟ್ ರೈಟಿಂಗ್ ಆಲ್ ದೋಸ್ ಎಲಿಮೆಂಟ್ಸ್ ವಿಚ್ ಆರ್ ಐದರ್ ಇನ್ ಎ ಆರ್ ಇನ್ ಬಿ. ಆದರೆ ಒಂದು ಜ್ಞಾಪಕ ಇಟ್ಕೋಬೇಕು, ಅದ್ರ ಜೊತೆಗೆ ಸಿಂಬಲ್ಸ್ ಆಗೂ ಬರೆಯೋದು ಕಲ್ತ್ಕೊಂಡಿರಬೇಕು. ಮ್ಯಾಥಮೆಟಿಕಲಿ ನಾವು ಯಾವಾಗಲೂ ಅಷ್ಟೇ ಸಿಂಬಲ್ಸ್ಗೆ ಒತ್ತು ಕೊಡ್ತೀವಿ ಅಲ್ವಾ. ಈ ಎ ಯೂನಿಯನ್ ಬಿ ಅಂತ ಬರೀಬೇಕು ಅಂದರೆ ಈ ಥರ ಬರಿತೀವಿ, ಅದು ಯು ಅಲ್ಲ, ಅದು ಯೂನಿಯನ್ ಅಂತ ಆ ಸಿಂಬಲ್ ಅದು. ಸೊ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಆರ್ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್. ಆರ್ ಅಂದರೆ ಎದರ್ ಇಟ್ ಬಿಲಾಂಗ್ಸ್ ಟು ಎ ಆರ್ ಇಟ್ ಬಿಲಾಂಗ್ಸ್ ಟು ದ ಸೆಟ್ ಬಿ. ಅಂದರೆ ಎರಡರಲ್ಲೂ ಇರೋ, ಇಲ್ಲಿ ಅರ್ಥ ಆರ್ ಅಂದರೆ ಇಂಗ್ಲೀಷ್ ಅರ್ಥ ಅಲ್ಲ. ಇಲ್ಲಿ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಆರ್ ಅಂದರೆ ಇಟ್ ಈಸ್ ಇನ್ಕ್ಲೂಸಿವ್ ಮೀನಿಂಗ್ ತೊಗೋತೀವಿ. ಸೊ ಇನ್ಕ್ಲೂಸಿವ್ ಮೀನಿಂಗ್ ಅಂದರೆ ಜಾಸ್ತಿ ನಾನು ಅದರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಸೊ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ವಾಟ್ ಯು ಮೀನ್ ಬೈ ಇನ್ಕ್ಲೂಸಿವ್ ಮೀನಿಂಗ್. ಆದರೆ ಇಂಗ್ಲೀಷಲ್ಲಿ ನಾವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಆರ್ ಅಂದರೆ ಎಕ್ಸ್ಕ್ಲೂಸಿವ್ ಮೀನಿಂಗ್ ತೊಗೊತೀವಿ, ಐದರ್ ದಿಸ್ ಆರ್ ದಟ್ ಅಂತ. ಆರ್ ಅಂದರೆ ಇದರೊಳಗಿರೋದು ಅಥವಾ ಅದರೊಳಗಿರೋದು ಅಂತ ತೊಗೋತೀವಲ್ವ. ಆದರೆ ಇಲ್ಲಿ ಆರ್ ಅಂದರೆ ಎರಡರಲ್ಲೂ ಇರೋದು ತೊಗೊಬೇಕು. ಇದರೊಳಗಿರೋದು ತೊಗೋತೀವಿ, ಅದರೊಳಗಿರೋದು ತೊಗೋತೀವಿ, ಹಾಗಂತ ಎರಡರಲ್ಲೂ ರಿಪೀಟ್ ಆಗಿದ್ದರೆ ಅದನ್ನು ತೊಗೋತೀವಿ. ಅದನ್ನ ಇನ್ಕ್ಲೂಸಿವ್ ಅಂತ ಕರಿತೀವಿ. ಸೊ ಆರ್ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡೆಫಿನೇಷನ್ ಬರೀಬೇಕು ಅಂದರೆ ನೀವು ಸೆಂಟೆನ್ಸಸಲ್ಲಿ ಏನು ಬರೀತೀರೋ ಅದಕ್ಕಿಂತ ಮುಖ್ಯವಾಗಿ ಈ ಸಿಂಬಲ್ ಆಗಿ ಬರೆದಿರಬೇಕು. ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಇದನ್ನು ವೆನ್ ಡಯಾಗ್ರಾಮಲ್ಲಿ ಬರೀಬೇಕು ಅಂದರೆ ಇದು ಯೂನಿವರ್ಸಲ್ ಸೆಟ್. ಆಲ್ರೆಡಿ ನಿಮಗೆ ಗೊತ್ತಿದೆ, ಯೂನಿವರ್ಸಲ್ ಸೆಟ್ ಇಸ್ ಅ ಯೂನಿವರ್ಸ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇಟ್ ಈಸ್ ದ ಬಿಗರ್ ಮೋಸ್ಟ್ ಅಥವಾ ಲಾರ್ಜೆಸ್ಟ್ ಸೆಟ್ ಫ್ರಮ್ ವಿಚ್ ವಿ ಕ್ರಿಯೇಟ್ ಅಥವಾ ಕನ್ಸ್ಟ್ರಕ್ಟ್ ದ ಸೆಟ್ ಎ ಆ್ಯಂಡ್ ಸೆಟ್ ಬಿ. ಎ ಮತ್ತು ಬಿನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು, ತಯಾರಿಸೋಕ್ಕೆ ಉಪಯೋಗಿಸ್ತಕ್ಕಂಥ ಎಲಿಮೆಂಟ್ಸ್ ಎಲ್ಲಿಂದ ಬರುತ್ತೆ ಅಂದರೆ ಅದು ಯೂನಿವರ್ಸಲ್ ಸೆಟ್ ಇಂದ ಬರುತ್ತೆ. ಸೊ ಯೂನಿವರ್ಸಲ್ ಸೆಟ್ ಇಸ್ ಎ ಬಿಗರ್ ಮೋಸ್ಟ್ ಸೆಟ್. ಇದು ವೆನ್ ಡಯಾಗ್ರಾಮ್ ಈ ರೀತಿ ಬರಿತೀವಿ. ಯು ಅಂತ ಬರಿತೀವಿ ಫಸ್ಟು, ಆ ಸಿಂಬಲ್ ಸ್ಕ್ವೇರ್ ಒಂದು ಡಯಾಗ್ರಾಮ್ ಬರೆದು
ಅಥವಾ ರೆಕ್ಟ್ಯಾಂಗಲ್ ಡಯಾಗ್ರಾಮ್ ಬರೆದು ನೀವು ಹೆಂಗಾರು ಬರಿಬೋದು. ಯು ಕ್ಯಾನ್ ರೈಟ್ ಇವನ್ ಸ್ಕ್ವೇರ್, ಯು ಕ್ಯಾನ್ ರೈಟ್ ರೆಕ್ಟ್ಯಾಂಗಲ್. ನಾರ್ಮಲಿ ನೀವು ವಿ ಫಾಲೋ ರೆಕ್ಟ್ಯಾಂಗುಲರ್ ಒನ್. ಸೊ ರೆಕ್ಟ್ಯಾಂಗುಲರ್ ಡಯಾಗ್ರಾಮ್ ಬರೋದು ಯು ಅಂದರೆ ಇಟ್ ರೆಪ್ರೆಸೆಂಟ್ಸ್ ಯೂನಿವರ್ಸಲ್ ಸೆಟ್. ಓಕೆ, ಅದರೊಳಗೆ ಸೆಟ್ ಎ ಇದೆ. ಸೊ ಈ ಥರ ಸರ್ಕಲಾಗಿ ಸಾಮಾನ್ಯವಾಗಿ ಸೆಟ್ ಎ ಅಂತ ಹೇಳ್ಕೊಂಡ್ರೆ ಅದು ಸರ್ಕಲಾಗಿ ಬರಿತೀವಿ. ಇಟ್ ಈಸ್ ನಾಟ್ ನೆಸಸರಿ ಯು ಶುಡ್ ರೈಟ್ ಸರ್ಕಲ್ ಅಂತಲೇ ಬರೀಬೇಕು ಅಂತೇನಿಲ್ಲ. ವಿಚ್ ಅವರ್ shape you want you can write, but it is good to write circle. Okay, that is a convention ಪ್ರಕಾರ ನಾವು ಸರ್ಕಲ್ ಆಗಿ ತೊಗೋತೀವಿ ಸೆಟ್ಸ್ನ. ಯಾಕೆಂದರೆ ಮುಂದೆ ನೀವು ಹೈಯರ್ ಸ್ಟಡೀಸ್ ಓದ್ತಾ ಇದ್ದಾಗೆಲ್ಲ ನಿಮಗೆ ಸೆಟ್ ಡೆಫಿನೇಷನ್ ಆಗಲಿ ನೇಬರ್ಹುಡ್ ಅಂತ ಎಲ್ಲ ಬರುತ್ತೆ. ಅವಾಗೆಲ್ಲ ನಾವು ಸರ್ಕಲ್ ಕಾನ್ಸೆಪ್ಟ್ ಉಪಯೋಗಿಸ್ಕೋತೀವಿ. ಅದಕ್ಕೆ ಸಾಮಾನ್ಯವಾಗಿ ಅದಕ್ಕೆ ಸರ್ಕಲ್ ಅಂತ ಇಲ್ಲಿ ಸೆಟ್ಟನ್ನ ಡೆಫೈನ್ ಮಾಡ್ಬೇಕಾದ್ರೆ ಆ ಡಯಾಗ್ರಾಮಲ್ಲಿ ಹೇಳಬೇಕಾದ್ರೂ ಸಾಮಾನ್ಯವಾಗಿ ಸರ್ಕಲ್ ಅಂತ ತಗೋತೀವಿ. ಅದು ಇದು ಇನ್ನೊಂದು ಸೆಟ್ ಇದೆ, ಅದು ಬಿ. ಇಲ್ಲಿ ಯೂನಿಯನ್ ಅಂದರೆ ಏನು ಅಂದರೆ ಎರಡರಲ್ಲೂ ಇರೋದು ಅಥವಾ ಒಂದರಲ್ಲಿದ್ರೂ ಅದನ್ನು ಪಿಕ್ ಮಾಡಬೇಕಾಗತ್ತೆ. ಸೊ ಇದನ್ನು ಯೂನಿಯನ್ ಅಂತ ಕರಿತೀವಿ. ನೋಡಿ ಇಲ್ಲಿ ಬ್ರೌನ್ ಕಲರ್ ಏನಿದೆಯೋ ಆ ಫುಲ್ಲು ಏರಿಯಾ ಕೂಡ ಏನು ಬಂತೋ ಬ್ರೌನ್ ಕಲರಲ್ಲಿ ಆ ಪೂರ್ತಿ ಏರಿಯಾನ ನಾವು ಎ ಯೂನಿಯನ್ ಬಿ ಅಂತ ಕರಿತೀವಿ. ಎಲ್ಲಿರೋದು, ಬಿ ಯಲ್ಲಿರೋದು, ಎ ಮತ್ತು ಬಿ ಎರಡರಲ್ಲೂ ಇರೋದು, ಇಷ್ಟು ಸೇರಿದ್ರೆ ಅದು ಯೂನಿಯನ್ ಅಂತ ಹೇಳ್ತೀವಿ. ಈ ಯೂನಿಯನ್ ಬರೀಬೇಕು ಒಂದು ಜ್ಞಾಪಕ ಇಟ್ಕೋಬೇಕು. ಈಗ ಕೆಲವೊಂದು ಎಲಿಮೆಂಟ್ಸ್ ರಿಪೀಟ್ ಆಗಿರುತ್ತೆ, ನೀವು ಎ ಯಲ್ಲೂ ಇರುತ್ತೆ, ಬಿ ಯಲ್ಲೂ ಇರುತ್ತೆ. ಎರಡೆರಡು ಸಲ ಬರಿಬೇಕಾಗತ್ತಾ ಆ ಎಲಿಮೆಂಟ್ಸು? ನೋ, ಎರಡೆರಡು ಸಲ ಬರೆಯೋಂಗಿಲ್ಲ. ಒಂದು ಸಲ ನಾರ್ಮಲಿ ನೀವು ಸೆಟ್ ಅಂತ ಹೇಳಿದ ತಕ್ಷಣ ಆರ್ಡರ್ ಇಂಪಾರ್ಟೆಂಟ್ ಇಲ್ಲ ಅಂತ ಅವತ್ತೇ ಹೇಳಿದ್ದೀನಿ. ನೀವು ಒಂದು ಸೆಟ್ಟಲ್ಲಿ 1 2 3 ಅಂತ ಇದೆ ಅಂದರೆ 1 2 3 ಅಂತಲೇ ಬರೀಬೇಕು ಅಂತಲ್ಲ, 3 2 1 ಅಂತ ಬೇಕಾದ್ರೆ ಬರ್ಕೋಬೋದು, ಅಥವಾ 2 1 3. ನೀವು ಆರ್ಡರ್ ಡಸ್ ನಾಟ್ ಮ್ಯಾಟರ್ ಇಲ್ಲಿ. ಆದರೆ ಆ ಎಲಿಮೆಂಟ್ಸ್ ಅದರೊಳಗೆ ಇರಬೇಕು. 3 ಎಲಿಮೆಂಟ್ಸ್ ಇದೆ, 3 ಎಲಿಮೆಂಟ್ಸ್ ಬರೀತೀರ. ಸೊ ಅದರೊಳಗೆ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಬರೀಬೇಕು, ರಿಪೀಟ್ ಮಾಡೋಂಗಿಲ್ಲ. 2 ಸಲ ಇದೆ ಅಂತ ಹೇಳ್ಬಿಟ್ಟು ಎ ಯಲ್ಲೂ ಇದೆ, ಬಿ ಯಲ್ಲೂ ಇದೆ, 2 ಸಲ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು 2 ಸಲ ಬರೆಯೋಂಗಿಲ್ಲ. ಇಫ್ ಯು ರೈಟ್ ಒನ್ಸ್ ಇಟ್ ಈಸ್ ಎನಫ್. ಓಕೆ, ಸೊ ಯೂನಿಯನ್ ಆಫ್ 2 ಸೆಟ್ಸ್ ಅಂದ ತಕ್ಷಣ ಈ ಡೆಫಿನೇಷನ್ ಬರೀಬೇಕು. ಆ ಸಿಂಬಲ್, ಮ್ಯಾಥಮೆಟಿಕಲ್ ಸಿಂಬಲೈಸ್ಡ್ ಡೆಫಿನೇಷನ್ ಬರೀಬೇಕು. ಅಂದರೆ ಎ ಯೂನಿಯನ್ ಬಿ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಬಿ ಅದು ಪರ್ಟಿಕ್ಯುಲರಾಗಿ ಆರ್ ಅಂತ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು, ಅದು ನೋಡ್ತಾರೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡಿರಬೇಕು. ವೆನ್ ಡಯಾಗ್ರಾಮ್ ಬರೆದ್ರೆ ಯು ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ, ಸೊ ಇದನ್ನು ಎ ಯೂನಿಯನ್ ಬಿ ಅಂತ ಕರಿತೀವಿ. ನೆಕ್ಸ್ಟು ದೆರ್ ಆರ್ ಸಮ್ ಪ್ರಾಪರ್ಟೀಸ್ ಆಫ್ ಆಪರೇಷನ್ ಆಫ್ ಯೂನಿಯನ್. ಈಗ ಮೊದಲನೇ ಪ್ರಾಪರ್ಟಿ ನೋಡೋಣ. ಎ ಯೂನಿಯನ್ ಬಿ ಅಂದರೂ ಒಂದೇ, ಬಿ ಯೂನಿಯನ್ ಎ ಅಂದರೂ ಒಂದೇ. ಇದನ್ನು ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಕಾಮ್ಯುಟೇಟಿವ್ ಅಂದರೆ ನೀವು ಎ ಮತ್ತು ಬಿ ಯೂನಿಯನ್ ಕಂಡುಹಿಡಿಯೋದು ಒಂದೇ, ಬಿ ಮತ್ತು ಎ ಯೂನಿಯನ್ ಕಂಡುಹಿಡಿಯೋದು ಒಂದೇ. ಸೊ ನೀವು ಹೇಗೆ ಮಾಡಿದ್ರು ಎರಡೂ ಒಂದೇ ಆಗಿರುತ್ತೆ ಅನ್ನೋದೇ ಮೊದಲನೇ ಪ್ರಾಪರ್ಟಿ, ಕಾಮ್ಯುಟೇಟಿವ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ಬಂದು ಎ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ. ಸೊ ಇದನ್ನು ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಅಂದರೆ ಅಸೋಸಿಯೇಟಿವ್ ಲಾ ಹೋಲ್ಡ್ಸ್ ಗುಡ್. ಎ ಯೂನಿಯನ್ ಬಿ ಕಂಡುಹಿಡಿದುಬಿಟ್ಟು ಆನಂತರ ಉತ್ತರ ಬರುತ್ತಲ್ಲ ಅದನ್ನು ಸಿ ಜೊತೆ ಯೂನಿಯನ್ ಮಾಡೋದು ಒಂದೇ, ಅಥವಾ ಬಿ ಯೂನಿಯನ್ ಸಿ ಕಂಡುಹಿಡಿದುಬಿಟ್ಟು ಅದನ್ನು ಎ ಜೊತೆ ಯೂನಿಯನ್ ಮಾಡೋದು ಒಂದೇ. ಈಕ್ವಲ್ ಬರುತ್ತೆ, ಎರಡು ಈಕ್ವಲ್ ಆಗಿರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡ್ ಅನ್ನೋದೇ ಈ ಅಸೋಸಿಯೇಟಿವ್ ಲಾ ಹೇಳುತ್ತೆ. ಓಕೆ, ಈ ಮೂರನೇದು ನೋಡೋಣ. ಇಲ್ಲಿ ಒಂದು ಜ್ಞಾಪಕ ಇಟ್ಕೋಬೇಕು, ನಿಮಗೆ ಗೊತ್ತಿದೆ ಫೈ ಅಂತ ಸಿಂಬಲ್ ಬರೆದ್ರೆ ಇಲ್ಲಿ ಕಾಣಿಸ್ತೈತೆ ಮೂರನೇ ಪ್ರಾಪರ್ಟಿ, ಎ ಯೂನಿಯನ್ ಫೈ ಇಸ್ ಈಕ್ವಲ್ ಟು ಎ. ಇಲ್ಲಿ ಈ ಸಿಂಬಲ್ ಎಂಟಿ ಸೆಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಫೈ ಅನ್ನೋದು ಏನಿದೆ ಅದು ಎಂಟಿ ಸೆಟ್. ಎ ಅನ್ನೋದು ಒಂದು ಸೆಟ್ ಇದೆ ಅಂದರೆ ಯೂನಿಯನ್ ಎಂಟಿ ಸೆಟ್ ಇಸ್ ಈಕ್ವಲ್ ಟು ಎ ಇಟ್ ಸೆಲ್ಫ್. ನೀವೇ ಯೋಚನೆ ಮಾಡ್ಬೋದು, ಎ ಅಂತ ಒಂದು 3 ಎಲಿಮೆಂಟ್ ಇರ್ತಕ್ಕಂಥ ಸೆಟ್ಟನ್ನು
ಇನ್ನೊಂದು ಎಮ್ ಟಿ ಎಲಿಮೆಂಟ್ ಎಮ್ ಟಿ ಸೆಟ್ ಜೊತೆಗೆ ಯೂನಿಯನ್ ಕಂಡುಹಿಡಿದ್ರೆ, ಯಾಕೆಂದರೆ ಎಮ್ ಟಿ ಸೆಟ್ಟಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ, ಏನು ಮಾಡಬೇಕು ನೀವು, ಎರಡೂ ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ನ ಬರಿಬೇಕು. ಅದನ್ನೇ ಯೂನಿಯನ್ ಅಂತ ಕರೆಯೋದು. ಬರೆದಾಗ ಏನು ಸಿಗುತ್ತೆ ನಿಮಗೆ, 1 2 3ನೇ ಸಿಗುತ್ತೆ. ಅಂದರೆ 3 ಎಲಿಮೆಂಟ್ಸೇ ವಾಪಸ್ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಎ. ಸೊ ಈ ಥರ ವಿಜುವಲೈಸ್ ಮಾಡೋದು ತುಂಬ ಮುಖ್ಯ ಆಗತ್ತೆ ಇಲ್ಲಿ. ಓಕೆ, ಫೈನ್. ಎ ಯೂನಿಯನ್ 5 ಇಸ್ ಈಕ್ವಲ್ ಟು ಎ. 4ನೇ ಪ್ರಾಪರ್ಟಿ, ಎ ಯೂನಿಯನ್ ಎ ಇಸ್ ಈಕ್ವಲ್ ಟು ಎ. ಏನು ಹಂಗಂದರೆ, ಎ ಮತ್ತು ಎ ಜೊತೆಗೆ ಯೂನಿಯನ್ ಮಾಡಿದ್ರೆ ಏನೇ ಬರುತ್ತೆ. ಎರಡೆರಡು ಸಲ ಸೆಟ್ ಇದೆ ಅಂತ ಹೇಳ್ಬಿಟ್ಟು ಎರಡು ಸೆಟ್ಟಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ನು ಪಿಕ್ ಮಾಡಬೇಕಾದ್ರೆ ಎರಡೆರಡು ಸಲ ಲಿಸ್ಟ್ ಮಾಡೋಂಗಿಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ, ರಿಪೀಟ್ ಮಾಡೋಂಗಿಲ್ಲ ಎಲಿಮೆಂಟ್ಸ್ನ. ಸೊ ಆದ್ದರಿಂದ ಎ ಯೂನಿಯನ್ ಎ ಇಸ್ ಎ. ಲಾಸ್ಟ್ ಪ್ರಾಪರ್ಟಿ 5ನೇದು, ಯೂನಿವರ್ಸಲ್ ಸೆಟ್ನ ಡಿಫೈನ್ ಮಾಡಬೇಕಾದ್ರೆ ಹೇಳಿದೆ, ಇಟ್ಸ್ ಅ ಬಿಗ್ಗರ್ ಮೋಸ್ಟ್ ಸೆಟ್ ಅಂತ. ಯೂನಿಯನ್ ಎ ಇಸ್ ಈಕ್ವಲ್ ಟು ಯು ಇಟ್ ಸೆಲ್ಫ್, ಯೂನಿವರ್ಸಲ್ ಸೆಟ್ ಇಟ್ ಸೆಲ್ಫ್. ಯಾಕೆ? ಈಗ ಎಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಎಲ್ಲ ಯಾವುದರಿಂದ ತಯಾರಿಸಲ್ಪಟ್ಟಿರುತ್ತೆ, ಎಲ್ಲಿಂದ ಬಂದಿರುತ್ತೆ? ಅದು ಯೂನಿವರ್ಸಲ್ ಸೆಟ್ಟಿಂದ ಬಂದಿರುತ್ತೆ. ಈಗ ಯೂನಿವರ್ಸಲ್ ಸೆಟ್ಟು ಮತ್ತು ಎ ಎರಡೂ ತೊಗೊಂಡಾಗ ಯೂನಿವರ್ಸಲ್ ಸೆಟ್ ಬಿಗರ್ ಸೆಟ್ ಆಗಿರೋದ್ರಿಂದ ಅದರೊಳಗಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಬರೆದರೆ ಅದು ಎಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ನು ಕಂಟೈನ್ ಮಾಡ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ಯೂನಿವರ್ಸಲ್ ಸೆಟ್ ಯೂನಿಯನ್ ಎ ಅಂದರೆ ಯೂನಿವರ್ಸಲ್ ಸೆಟ್ಟೇ ಆಗುತ್ತೆ. ಸೊ ಈ ಒಂದು 5 ಪ್ರಾಪರ್ಟಿನ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಸೊ ಮೊದಲನೇದಾಗಿ ಕಾಂಪಿಟೇಟಿವ್ ಲಾ, ಅಸೋಸಿಯೇಟಿವ್ ಲಾ, ಎ ಯೂನಿಯನ್ 5 ಇಸ್ ಈಕ್ವಲ್ ಟು ಎ, ಎ ಯೂನಿಯನ್ ಎ ಇಸ್ ಈಕ್ವಲ್ ಟು ಎ, ಯೂನಿವರ್ಸಲ್ ಸೆಟ್ ಯೂನಿಯನ್ ಎ ಇಸ್ ಈಕ್ವಲ್ ಟು ಯೂನಿವರ್ಸಲ್ ಸೆಟ್. ನೆಕ್ಸ್ಟು ಇಂಟರ್ಸೆಕ್ಷನ್ ಆಫ್ ಸೆಟ್ಸ್. ಸೊ ಹೇಗೆ ಯೂನಿಯನ್ ಬಗ್ಗೆ ತಿಳ್ಕೊಂಡ್ರು ಅದೇ ರೀತಿ ಈಗ ಇಂಟರ್ಸೆಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ದ ಇಂಟರ್ಸೆಕ್ಷನ್ ಆಫ್ 2 sets ಎ ಆ್ಯಂಡ್ ಬಿ is a set which consists of all those elements which belongs to both A and B. ಅಂದರೆ ಏನಂತ ಅರ್ಥ, ಎರಡು ಸೆಟ್ ಇದೆ ಎ ಮತ್ತು ಬಿ, ಎರಡೂ ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ನ ಬರೆಯೋದನ್ನೇ ನಾವು ಇಂಟರ್ಸೆಕ್ಷನ್ ಅಂತ ಕರೆಯೋದು. ಎರಡರಲ್ಲೂ ಇರಬೇಕು, ಅಂಥದ್ದು ಮಾತ್ರ ಪಿಕ್ ಮಾಡಬೇಕು. ಎ ಎಲ್ ಮಾತ್ರ ಇದ್ದರೆ ಬರೆಯೋಂಗಿಲ್ಲ, ಅಥವಾ ವಿ ಎಲ್ ಮಾತ್ರ ಇದ್ದರೆ ಅದನ್ನು ಲಿಸ್ಟ್ ಮಾಡೋಂಗಿಲ್ಲ. ಎ ಮತ್ತು ಬಿ ಎರಡರಲ್ಲೂ ಇರೋದನ್ನ ನಾವು ಲಿಸ್ಟ್ ಮಾಡೋದನ್ನ ನಾವು ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಅಂತ ಕರಿತೀವಿ. ಇದನ್ನು ಸಿಂಬಲೈಸ್ ಆಗಿ ಬರೆಯೋದು ಕಲ್ತ್ಕೋಬೇಕು. ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಇದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಅಂತ ಒಂದು ಏನಲ್ಲಿ ವರ್ಡ್ ಬರೆದಿದ್ದೀವಿ, ಆ ವರ್ಡು ಕೀವರ್ಡ್ ಅದು. ಅದನ್ನೇ ನಾವು ನೋಡೋದು ಡೆಫಿನೇಷನ್ ಬರೀಬೇಕಾದ್ರೆ, ಕರೆಕ್ಷನ್ ಮಾಡ್ಬೇಕಾದ್ರೂ ಅಷ್ಟೇ ಅದನ್ನು ಅಬ್ಸರ್ವ್ ಮಾಡೇ ಮಾಡ್ತಾರೆ. ಅದು ಬರೆದ್ರೆ ಮಾತ್ರ ಅದಕ್ಕೆ ಅರ್ಥ ಕಂಪ್ಲೀಟ್ ಮೀನಿಂಗ್ ಆಗುತ್ತೆ. ಇಲ್ಲ ಅಂದರೆ ಇಂಟರ್ಸೆಕ್ಷನ್ ಅನ್ನೋ ಮೀನಿಂಗ್ ಬರಲ್ಲ ಅಲ್ಲಿ. ಸೊ ಇಲ್ಲಿ ಆ್ಯಂಡ್ ಅಂದರೆ ಇಟ್ ಈಸ್ ಕಂಟೈನ್ಡ್ ಬೋತ್ ಇನ್ ಎ ಆ್ಯಂಡ್ ಬಿ. ಸೊ ಎರಡರಲ್ಲೂ ಇರೋದನ್ನ ಮಾತ್ರ ಪಿಕ್ ಮಾಡಿ ಬರೆದ್ರೆ ಅದನ್ನು ಇಂಟರ್ಸೆಕ್ಷನ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ಗೊತ್ತಾಯಿತು, ಮ್ಯಾಥಮೆಟಿಕಲ್ ಸಿಂಬಲಿಕಲ್ ಆಗಿ ಹೇಗೆ ಬರಿತೀರಾ ಅದು ಗೊತ್ತಾಯಿತು. ನೆಕ್ಸ್ಟ್ ವೆನ್ ಡಯಾಗ್ರಾಮ್. ಸೊ ಯೂನಿವರ್ಸಲ್ ಸೆಟ್ ತೊಗೊಂಡಿದ್ದೀವಿ, ಎ ಅಂತ ಒಂದು ಸೆಟ್ ಇದೆ, ಬಿ ಅಂತ ಇನ್ನೊಂದು ಸೆಟ್ ಇದೆ. ಸೊ ಎರಡರ ಕಾಮನ್ ಏನು ಹಂಗಂದ್ರೆ ಕಾಮನ್ನು ಎಲ್ಲಿ ಬರುತ್ತೆ? ಅದು ಎರಡರಲ್ಲೂ ಇರೋದು ಆ ಎರಡು ಓವರ್ಲ್ಯಾಪ್ ಆಗಿದೆ, ಒಂದರ ಮೇಲೆ ಒಂದು ಬಂದಿದೆಯಲ್ಲ. ಸೊ ದಿಸ್ ಈಸ್ ಯೆಲ್ಲೋ ಕಲರ್ ಏನಿದೆಯೋ ಆ ಯೆಲ್ಲೋ ಕಲರೇ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಅಂದರೆ ವಿಚ್ ಇಸ್ ದೇರ್ ಇನ್ ಬೋತ್ ಎ. ನೋಡಿ, ಆ ಯೆಲ್ಲೋ ಕಲರು ಎಗೂ ಬಿಲಾಂಗ್ ಆಗುತ್ತೆ, ಎ ಸರ್ಕಲಲ್ಲೂ ಇದೆ, ಬಿ ಸರ್ಕಲಲ್ಲೂ ಇದೆ. ಅದರಿಂದ ಇದು ಇಂಟರ್ಸೆಕ್ಷನ್ ಅಂತ ಕರಿತೀವಿ. ಓಕೆ, ಫೈನ್. ನೆಕ್ಸ್ಟು ಎ ಮತ್ತು ಬಿ ಕಾಮನ್ ಎಲಿಮೆಂಟ್ಸೇ ಸಿಗಲಿಲ್ಲ ನಿಮಗೆ, ಎರಡರಲ್ಲೂ ಯಾವುದೂ ಇಲ್ಲ ಅಂದರೆ ಇಟ್ ಬಿಕಮ್ಸ್ ಎಂಟಿ ಸೆಟ್. ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎಂಟಿ ಸೆಟ್ ಆಗಿದ್ರೆ ದೆನ್ ಎ ಆ್ಯಂಡ್ ಬಿ ಆರ್ ಕಾಲ್ಡ್ ಡಿಸ್ಜಾಯಿಂಟ್ ಸೆಟ್ಸ್. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು, ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಡಿಸ್ಜಾಯಿಂಟ್ ಸೆಟ್ಸ್ ಅಂದರೆ ದ ಸೆಟ್ಸ್ ಹೂಸ್ ಇಂಟರ್ಸೆಕ್ಷನ್ ಈಸ್ ಆ್ಯನ್ ಎಂಟಿ ಸೆಟ್
ಅಂದರೆ ಎ ಮತ್ತು ಬಿ ಡಿಸ್ಜಾಯಿಂಟ್ ಅಂತ ಯಾವಾಗ ಕರಿತೀವಿ ಅಂದರೆ ಅವೆರಡರ ಕಾಮನ್ ಎಲಿಮೆಂಟ್ಸು ಎಂಟಿ ಆಗಿರಬೇಕು. ಅಂದರೆ ಯಾವುದೇ ಎಲಿಮೆಂಟ್ಸ್ ಸಿಗಬಾರ್ದು ನಿಮಗೆ. ಯಾವುದೂ ಎಲಿಮೆಂಟ್ಸು ಎರಡು ಸೆಟ್ಟಲ್ಲೂ ಕಾಮನ್ ಆಗಿಲ್ಲ ಅಂದರೆ ಆವಾಗ ಅದನ್ನು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ. ಈಗ ಕೆಲವೊಂದು ಆಪರೇಷನ್ಸ್ ನೋಡೋಣ. ಇಂಟರ್ಸೆಕ್ಷನ್ ಹೇಗೆ ಯೂನಿಯನ್ಗೆ ಕೆಲವೊಂದು ಪ್ರಾಪರ್ಟೀಸ್ ನೋಡಿದ್ವೋ ಅದೇ ರೀತಿ ಇಂಟರ್ಸೆಕ್ಷನಲ್ಲೂ ಕೆಲವೊಂದು ಪ್ರಾಪರ್ಟೀಸ್ ಇದೆ. ಮೊದಲಿಗೆ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ. ಏನಂಗಂದರೆ ಅರ್ಥ, ಅಲ್ಲೇ ಹೆಸರು ನಾ ಹೇಳಿದ್ದೆ ಯೂನಿವರ್ಸಲ್ ಸೆಟ್ ಹೇಳಬೇಕಾದ್ರೂ ಇದಕ್ಕೆ ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಏನಂಗಂದರೆ ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡಿದು ಬಿ ಇಂಟರ್ಸೆಕ್ಷನ್ ಎ ಕಂಡುಹಿಡಿದ್ರು ಎರಡೂ ಈಕ್ವಲ್ ಆಗುತ್ತೆ. ಸೊ ಆದ್ದರಿಂದ ಇದು ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ ಅಂತ ಬರಿತೀವಿ. ಇದು ಜನರಲೈಸ್ಡ್, ಇದು ಎಲ್ಲ ಕಡೆ ಬರುತ್ತೆ. ಹಾಗಂತ ಯಾವಾಗಲೂ ಕಾಂಪಿಟೇಟಿವ್ ಪ್ರಾಪರ್ಟಿ ಈಕ್ವಲ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಒಂದು ಆಪರೇಷನಲ್ಲಿ ಮಾತ್ರ ಅದು ಯೂನಿಯನ್ ಮತ್ತು ಇಂಟರ್ಸೆಕ್ಷನಲ್ಲಿ ಈಕ್ವಲ್ ಆಗಿ ಬಂದಿದೆ. ಓಕೆ, ನೆಕ್ಸ್ಟು ಆ್ಯಸ್ ಯೂಶುವಲ್ ಈ ಚಿತ್ರ ಬೇಕಾ ನೋಡ್ಕೊಬೋದು. ಎ ಮತ್ತು ಬಿ ಇಂಟರ್ಸೆಕ್ಷನ್ ಕಂಡು ಹಿಡಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ. ಸೊ ದಟ್ ಈಸ್ ದಿ ಮೀನಿಂಗ್ ಆಫ್ ದಟ್ ವೆನ್ ಡಯಾಗ್ರಾಮ್. ನೆಕ್ಸ್ಟು ಅಸೋಸಿಯೇಟಿವ್ ಪ್ರಾಪರ್ಟಿ. ನಮ್ಗೆ ಗೊತ್ತಿದೆ ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡಿದು ಅದರೊಳಗೆ ಉತ್ತರ ಏನು ಬಂತೋ ಅದನ್ನು ಸಿ ಜೊತೆ ಇಂಟರ್ಸೆಕ್ಷನ್ ಮಾಡಿ ಅದನ್ನು ಒಂದು ಕಡೆ ಕಂಡುಹಿಡ್ಕೊಂಡು ಇನ್ನೊಂದು ಕಡೆ ಬಿ ಇಂಟರ್ಸೆಕ್ಷನ್ ಎ ಸಿ ಕಂಡುಹಿಡಿದ್ಬಿಟ್ಟು ಅದರೊಳಗೆ ಬರ್ತಕ್ಕಂಥ ಉತ್ತರನ ಎ ಜೊತೆ ಇಂಟರ್ಸೆಕ್ಷನ್ ಮಾಡಿದ್ರೆ ಅವೆರಡೂ ಈಕ್ವಲ್ ಬರುತ್ತೆ. ಸೊ ಈ ಒಂದು ಪ್ರಾಪರ್ಟಿನ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಅದೇ ರೀತಿ ಫೈ ಅಂದರೆ ಎಂಟಿ ಸೆಟ್ ಇಂಟರ್ಸೆಕ್ಷನ್ ಎ ಇಸ್ ಈಕ್ವಲ್ ಟು ಫೈ. ಯೂನಿವರ್ಸಲ್ ಸೆಟ್ ಇಂಟರ್ಸೆಕ್ಷನ್ ಎ ಈಸ್ ಎ ಇಟ್ ಸೆಲ್ಫ್. ಇವೆಲ್ಲ ನೀವು ವಿಜುವಲೈಸ್ ಮಾಡ್ಕೋಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ಏನೂ ಇಲ್ಲ ಎಂಟಿ ಸೆಟ್, ಅದನ್ನು ಎ ಜೊತೆ ಕಾಮನ್ ಏನಿದೆ ಅಂದರೆ ಏನೂ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಇದು ಫೈ. ಯೂನಿವರ್ಸಲ್ ಸೆಟ್ಟು ಮತ್ತು ಎ ಅಂತ ಯಾಕೆಂದರೆ ಎ ಇಸ್ ಮೇಡ್ ಅಪ್ ಆಫ್ ದಿ ಎಲಿಮೆಂಟ್ಸ್ ವಿಚ್ ಆರ್ ದೇರ್ ಇನ್ ಯು ಇಟ್ ಸೆಲ್ಫ್. ಯು ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್, ಕೆಲವೊಂದು ಎಲಿಮೆಂಟ್ಸ್ ಅಥವಾ ಎಲ್ಲ ಎಲಿಮೆಂಟ್ಸ್ ತೊಗೊಂಡು ನಾವು ತಯಾರಿಸಿರ್ತೀವಿ ಏನ. ಸೊ ಆದ್ದರಿಂದ ವಿಚ್ ಇಸ್ ದಿ ಸ್ಮಾಲರ್ ಸೆಟ್ ಎ. ಸೊ ಎನೇ ವಾಪಸ್ ಬರುತ್ತೆ. ಸೊ ದಟ್ ಇಸ್ ಎ ಪ್ರಾಪರ್ಟಿ. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಎ ಇಸ್ ಎ ಇಟ್ ಸೆಲ್ಫ್. ಆ್ಯಂಡ್ ಫಿಫ್ತ್ ಪ್ರಾಪರ್ಟಿ ಏನಿದೆಯೋ ಇದನ್ನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. ನೋಡಿ, ಎ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಲೆಫ್ಟ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಇದು. ಸೊ ಅದೇ ರೀತಿ ಯೂನಿಯನ್ನು ಬೇಕಾದ್ರೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೋದು. ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ. ಸೊ ಇದು ಕೂಡ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಲೆಫ್ಟ್ ಡಿಸ್ಟ್ರಿಬ್ಯೂಟಿವ್. ರೈಟ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನೂ ಇದೆ. ಸೊ ಅದನ್ನು ನಾವು ಅಷ್ಟು ಈಗ ಇಂಪಾರ್ಟೆನ್ಸ್ ಕೊಡಲ್ಲ ಈಗ ಸದ್ಯಕ್ಕೆ. ನೀವು ಬೇಕಾದ್ರೆ ಬುಕ್ಕನ್ನ ರೆಫರ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ರೈಟ್ ಡಿಸ್ಟ್ರಿಬ್ಯೂಟಿವ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ, ಅದಕ್ಕೆ ಬ್ರ್ಯಾಕೆಟ್ ಹಾಕಿ ಯೂನಿಯನ್ ಸಿ. ರೈಟ್ ಸೈಡಲ್ಲಿ ಒಂದೇ ಒಂದು ಎಲಿಮೆಂಟ್ ಇರುತ್ತೆ. ಸೊ ದೆನ್ ಯು ಕ್ಯಾನ್ ಡಿಸ್ಟ್ರಿಬ್ಯೂಟ್ ಅಕಾರ್ಡಿಂಗ್ಲಿ. ಸೊ ಅದನ್ನು ನಾವು ರೈಟ್ ಡಿಸ್ಟ್ರಿಬ್ಯೂಟಿವ್ ಆದರೆ ಇದು ಲೆಫ್ಟ್ ಡಿಸ್ಟ್ರಿಬ್ಯೂಟಿವ್. ಸೊ ಇದು ಒಂದು ನಾಪಕ ಇಟ್ಕೋಬೇಕಾಗಿರೋದು ಏನು ಅಂದರೆ ಮುಖ್ಯವಾಗಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಹೇಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. 5ನೇದರಲ್ಲಿ ಎನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ವಿತ್ ಇಂಟರ್ಸೆಕ್ಷನ್. 6ನೇದಲ್ಲಿ ಎನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ವಿತ್ ಯೂನಿಯನ್. ಸೊ ಇದು ನಾಪಕ ಇಟ್ಕೋಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್. ಸೊ ಇಲ್ಲಿಗೆ ನಾವು ಈ ಕ್ಲಾಸ್ನ ಮುಗಿಸೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಡಿಫ್ರೆನ್ಸ್ ಆಫ್ ಸೆಟ್ಸು, ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ.